ನಮಸ್ಕಾರ. ನನ್ನ ಹೆಸರು ಶಶಿಕುಮಾರ್ ಕೆ. ಸಾರ್ವಜನಿಕ ಮಾನವ ಹಕ್ಕುಗಳ ಹಿತರಕ್ಷಣೆ ವೇದಿಕೆ ರಾಷ್ಟ್ರೀಯ ಅಧ್ಯಕ್ಷ. ನಾನು ಈ ಪ್ರೆಸ್ ಮೀಟ್ ಏನು ಕರೆದಿದ್ದೀನಿ ಅಂದರೆ, ಇಲ್ಲಿ ನಮ್ಮ ನಗರಸಭೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಏನಂದರೆ, ಈ ಕಾಂಟ್ರಾಕ್ಟ್ಗೆ ಕೊಡೋದು ಯಾವುದೇ ಇರಲಿ, ಒಂದು ಕಾಂಟ್ರಾಕ್ಟ್ ಕೊಡಬೇಕಂದ್ರೆ ನಮ್ಮ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡ್ಕೊಂಡಿರೋದು ಅದಕ್ಕಂತ ಇರೋರಿಗೆ ಕೊಡಬೇಕಾಗಿರ್ತದೆ. ಬಟ್ ಏನಾಗುತ್ತೆ ಅಂದರೆ, ಕೆಲವು ಕೌನ್ಸಿಲರ್ಗಳು, ಎಲ್ಲ ಕೌನ್ಸಿಲರ್ಗಳು ಹೇಳ್ತಾ ಇಲ್ಲ, ಕೆಲವು ಕೌನ್ಸಿಲರ್ಗಳು ಏನು ಮಾಡಿದ್ದಾರೆ ಅಂದರೆ, ಬಿನಾಮಿ ಹೆಸರಿನಲ್ಲಿ ಕಾಂಟ್ರಾಕ್ಟ್ಗಳು ತೊಗೊಂಡವ್ರೆ. ಏನು ಕಾಂಟ್ರಾಕ್ಟು? ಈ ಪೆನಾಯಿಲ್ ಸಪ್ಲೈ ಮಾಡೋದು, ಈ ಬ್ಲೀಚಿಂಗ್ ಪೌಡರ್ ಸಪ್ಲೈ ಮಾಡೋದು, ಮತ್ತು ಸ್ಟೇಷನರಿ ಐಟಮ್ ಸಪ್ಲೈ ಮಾಡೋದು, PKS ಕಾರ್ಮಿಕರಿಗೂ ಊಟ ಅದು ಇದು ಸಪ್ಲೈ ಮಾಡೋದು, ಇಂಥವೆಲ್ಲ ಇವರು ಕಾಂಟ್ರಾಕ್ಟ್ಗಳು ತಗೊಂಡು ಏನು ಮಾಡ್ತಾರೆ ಅಂದರೆ, ಅದು ಎಲ್ಲ ಡೂಪ್ಲಿಕೇಟ್ ವಸ್ತುಗಳು ತಂದು ಕೊಡ್ತಾರೆ. ಇದನ್ನು ನಮ್ಮ ನಗರಸಭೆ ಅಧಿಕಾರಿಗಳು ಸರಿಯಾಗಿ ಚೆಕ್ ಮಾಡದೆ ಅದನ್ನು ಪಾಸ್ ಮಾಡ್ತಾ ಇದ್ದಾರೆ. ಅದು ಅವ್ರಿಗೂ ಸಾಮ್ಯಾಗಿದ್ದಾರೆ ಏನು ಗೊತ್ತಿಲ್ಲ, ಬಟ್ ಮಾಡ್ತಾರೆ. ಇವಾಗ ಏನು ಕತೆ ನನಗಂದರೆ, ಇವಾಗ ಕಾಂಟ್ರಾಕ್ಟ್ ತಗೊಳ್ಳೋರು ಅದಕ್ಕಂತ ಲೈಸೆನ್ಸ್ ಮಾಡಿ, ಅದಕ್ಕಂತ ಒಂದು ಆಫೀಸ್ ಮಾಡಿ ಸ್ಟಾಫ್ಗಳನ್ನ ಮಾಡ್ಕೊಂಡು ಕೂತಿದ್ದಾರೆ. ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಒಂದು ಕೌನ್ಸಿಲರ್ ಕೆಲಸ ಮಾಡಬೇಕು. ಈ ಕೆಲಸಗಳು ಏನಂತ ಕೆಲವು ಕೌನ್ಸಿಲರ್ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ, ಆಮೇಲೆ ನಾನು ಕೇಳಿ ಹೇಳ್ತೀನಿ ನಿಮ್ಗೆ ಯಾವುದು ಅಂತ. ಯಾಕಂದರೆ ಅದು ಡೈರೆಕ್ಟಾಗಿ ಹೇಳ್ಬಾರ್ದು ಅಂತ ಇದನ್ನು ಹೇಳ್ತಾ ಇರೋದು. ಒಂದು ಇದಕ್ಕೋಸ್ಕರ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಇವಾಗ ಸದ್ಯಕ್ಕೆ ನಡೀತಾ ಇರೋ ಕತೆ ಏನಂದರೆ, ನಮ್ಮ KGFನಲ್ಲಿ ಇರುವ ಗೌರ್ಮೆಂಟ್ ಕಾಂಟ್ರಾಕ್ಟ್ ಎಲ್ಲ ಕೋಲಾರ ಕಡೆ ಹೋಯ್ತು. ಕೋಲಾರ ಅವರು ಬಂದು ಮಾಡ್ತಾ ಇದ್ದಾರೆ. ಯಾವುದು ಈ ರೋಡ್ ಕಾಂಟ್ರಾಕ್ಟು, ಚರಂಡಿ ಕಾಂಟ್ರಾಕ್ಟು, ಯಾವ್ದು ಇದೆ ಉಳಿದಿರೋದೆಲ್ಲ ಅವರೇ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರ ಕೈಗೆ ಹೋಯ್ತು. ಇವಾಗ ಅದು ಹಂಗೋಯ್ತಾ. ಮತ್ತು ಈ ಸಣ್ಣ ಪುಟ್ಟ ಇರೋದೆಲ್ಲ ನಮ್ಮ ಕೌನ್ಸಿಲರ್ಗಳು ಬಿನಾಮಿಗಳು ಮಾಡ್ಕೊಂಡು ಎತ್ಕೊಳ್ತಾರೆ. ಹಂಗಾದ್ರೆ ಇಲ್ಲಿ ಲೈಸೆನ್ಸ್ ಮಾಡಿಕೊಂಡು ಇರೋ ನಮ್ಮ KGFನಲ್ಲಿ ಇರುವ ಕಾಂಟ್ರಾಕ್ಟ್ರಲ್ಲಿ ಏನಾಗೋದು, ಅವರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಒಂದು ಇನ್ನೊಂದು, ಅದು ನ್ಯಾಯವಾಗಿ ಕೊಡ್ತಾ ಇಲ್ಲ. ಇವಾಗ ಏನಂದರೆ, ನಾನೇನು ಮಾಡ್ತೀನಿ ಅಂದರೆ, ಇವಾಗ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಒಂದು ಹಾಕಿದ್ದೀನಿ. ಈ ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನನಗೆ ನಗರಸಭೆಯಿಂದ ಕೊಡಬೇಕಾಗಿದೆ, ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಏನೇನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಇಂಥದ್ದು ಬೇಕಂತ ನಾನು ಮಾಹಿತಿ ಆ್ಯಕ್ಟ್ನಲ್ಲಿ ಕೇಳ್ತೀನಿ. ಒಂದು ಇನ್ನೊಂದು, ಇದನ್ನು ತೊಗೊಂಡೋಗಿ ನಾನು ಲೋಕಾಯುಕ್ತನಲ್ಲಿ ಕಂಪ್ಲೇಂಟ್ ಫೈಲ್ ಮಾಡೋಣ ಅಂತ ಇದ್ದೀನಿ. ಮಾಡ್ತೀನಿ. ನೆಕ್ಸ್ಟ್ ಅದನ್ನೇ ಇವಾಗ ಶುರು ಮಾಡ್ತಾ ಇರೋದು, ಮಾಡ್ತೀನಿ. ಆಯ್ತಾ? ಇದೆರಡು ಮಾಡಿಬಿಟ್ಟು ಇದಕ್ಕೆ ನನಗೆ ತಕ್ಕ ಇದು ಸಿಗಲಿಲ್ಲ ಅಂದರೆ ಇದನ್ನು ಹೈಕಮಾಂಡಿಗೆ ತೊಗೊಂಡು ಹೋಗ್ತೀನಿ. ನಮ್ಮ ನಗರಸಭೆ ಕಮಿಷನರ್ಸು ಮೇಲೆ ಹೈ ಕಮಿಷನರ್ ಇದ್ದಾರಲ್ಲ, ಇವ್ರಿಗೆಲ್ಲ ತೊಗೊಂಡೋಗಿ ಕೊಡ್ತೀನಿ. ಬೆಂಗಳೂರಲ್ಲಿ ಹೋಗಿ ಇದೇನು ಮಾಡಬೇಕು ಅದನ್ನು ಮಾಡ್ತೀನಿ ನಾನು. ಇವಾಗ ಮಾಹಿತಿ ಹಕ್ಕಿನಲ್ಲಿ ಕೇಳಿರೋದು, ನನ್ನ ಮಾಹಿತಿ ಹಕ್ಕು ಬಂದ ಮೇಲೆ ಇಮಿಡಿಯೇಟಾಗಿ ಈ ಆ್ಯಕ್ಷನ್ ತೊಗೊಳ್ತೀನಿ. ಇವಾಗ ನಾನು ನನ್ನ ಲೆಟರ್ ಪ್ಯಾಡಲ್ಲಿ ಇವಾಗ ಎಲ್ಲ ಟೈಪ್ ಮಾಡಿ ಮಡಗಿದ್ದೀನಿ. ಇವಾಗ ಇವ್ರಿಗೆ ಮುನ್ಸಿಪಲ್ ಕಮಿಷನರ್ಗೆ ಒಂದು ಕೊಡ್ತೀನಿ, ಲೋಕಾಯುಕ್ತಗೆ ಒಂದು ಕೊಡ್ತೀನಿ, ನಮ್ಮ ಡಿಸ್ಟಿಕ್ ಕಲೆಕ್ಟರ್ಗೆ ಒಂದು ಕೊಡ್ತೀನಿ, ಆಮೇಲೆ ಮುನ್ಸಿಪಲ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೊಂದು ಕೊಡ್ತೀನಿ, ಮತ್ತು ಇದನ್ನು ತಗೊಂಡೋಗಿ ಬೆಂಗಳೂರಲ್ಲಿ ನಮ್ಮ ಸೆಕ್ಯೂರಿಟಿಗೆ ಒಂದು ಕೊಡ್ತೀನಿ. ಇವ್ರಿಗೆಲ್ಲ ಕೊಟ್ಟು ಇದೆಲ್ಲ ಏನಾಗುತ್ತೆ ಅಂತ ಕೆಲವು ದಿವಸ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನನಗೆ ಅದು ನ್ಯಾಯ ಬಗೆಹರಿಸಿದ್ರೆ ಬಿಟ್ಬಿಡ್ತೀನಿ. ಇಲ್ಲ ಅಂದರೆ ಇದನ್ನೆಲ್ಲ ಮಡಗಿ ನಾನು PCR ಫೈಲ್ ಮಾಡಿ ಇದನ್ನು ಬಿಡ್ತಾ ಇಲ್ಲ. ಯಾಕಂದರೆ ನಮ್ಮ ಹಣ, ನಮ್ಮ ಟ್ಯಾಕ್ಸ್ ಹಣ ಮಿಸ್ಯೂಸ್, ಕಣ್ಣು ಮುಂದೆನೇ ಮಿಸ್ಯೂಸ್ ಆಗ್ತದೆ. ಯಾರೋ ಏನೋ ಮಾಡಿಕೊಂಡು ತಿಂತವ್ರೆ. ಇದನ್ನು ನಾವು ಬಿಡೋಕ್ಕಿಲ್ಲ. ಇದು ಪ್ಯೂರ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ನು. ಇದು ನಾನು ಬಿಡೋಲ್ಲ ಅಂದ್ಬಿಟ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಕಿವಿಗೆ ಬಂದಿದೆ, ನನ್ನ ಹತ್ರ ಕಂಪ್ಲೇಂಟ್ ಬಂದ ಮೇಲೆ ಇದನ್ನು ನಾನು ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಒಂದು ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾಗಿ ನಾನು ಇಟ್ಕೊಂಡು ಇದನ್ನು ನಾನು ಬಿಟ್ಟರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ಹೋರಾಟ, ಇದು ಒಂದು ಹೋರಾಟನೇ, ಈ ಹೋರಾಟನ ನ್ಯಾಯ ಸಿಗೋ ತನಕ ಮುಂದುವರಿಸ್ತೀನಿ. ಜೈ ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.